ಯಾರೆಲ್ಲ ಕಮರ್ಷಿಯಲ್ ವೆಹಿಕಲ್ಸ್ ಇದೆಯೋ ನಿಮ್ಮ ವೆಹಿಕಲ್ಸ್ ಮೈಲೇಜು ಬರಬೇಕು ಮತ್ತೆ ಇಂಜಿನ್ ಕ್ವಾಲಿಟಿನೂ ಇರಬೇಕು ಅಂತ ಅಂದ್ರೆ ಸೊ ಟಾಟಾ ಮೋಟಾರ್ಸ್ ಅವರದೇ ಜೆನ್ಯೂನ್ ಆಯಿಲ್ ನ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು 60 ವರ್ಷದಿಂದ ಇದೆ ಸರ್. 60 ವರ್ಷ ಆಯ್ತು. ಆಯಿಲ್ ಇವಾಗ ಹೊಸದಾಗ ಮಾಡಿದ್ದಾರೆ, ಅದನ್ನ ಅವ್ರ ಜೊತೆಲಿ ಕೊಡ್ತೀವಿ. ಇನ್ನು ಲೈಫ್ ಬರುತ್ತೆ, ಎಂಜಿನ್ ಲೈಫ್ ಬರುತ್ತೆ, ಗೇರ್ ಬಾಕ್ಸ್ಗಳು ಏಟ್ ಆಗಲ್ಲ, ಗೇರ್ ಬಾಕ್ಸ್ ಲೈಫ್ ಬರುತ್ತೆ, ಎಂಜಿನ್ ಲಾಂಗ್ ಲೈಫ್ ಬರುತ್ತೆ, ಅವ್ರಿಗೆ ಮೈಲೇಜ್ ಬರುತ್ತೆ. ಅದೆಲ್ಲ ಮಾಲೀಕರಿಗೆ ರಿಪೇರ್ ಬರಲ್ಲ, ರನ್ ಆಗ್ತಾ ಇರ್ತದೆ, ಖುಷಿ ಆಗುತ್ತೆ ಮಾಲೀಕರು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಬೆಂಗಳೂರಿನ ಸಿದ್ದಯ್ಯ ರೋಡ್, JC ರೋಡ್ ಹತ್ರದಲ್ಲೇ ಇರ್ತಕ್ಕಂಥ ಸಿದ್ದಯ್ಯ ರೋಡಲ್ಲಿ ಇರ್ತಕ್ಕಂಥ ಜಾಲಿ ಮೋಟಾರ್ ಸ್ಟೋರ್ಸ್ಗೆ ಬಂದಿದ್ದೀನಿ. ಇದು ಪಕ್ಕ ಟಾಟಾ ಮೋಟಾರ್ಸ್ ಅವ್ರದ್ದೇ ಪಾರ್ಟ್ ಸಿಗ್ತಕ್ಕಂಥ ಸ್ಟೋರು. ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋದು ಟಾಟಾ ಜೆನ್ಯೂನ್ ಆಯಿಲ್ ಬಗ್ಗೆ, ಟಾಟಾ ಮೋಟಾರ್ಸ್ ಅವ್ರದ ಜೆನ್ಯೂನ್ ಆಯಿಲ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಕಮರ್ಷಿಯಲ್ ವೆಹಿಕಲ್ಸ್ ಇದೆಯೋ ನಿಮ್ಮ ವೆಹಿಕಲ್ಸ್ ಮೈಲೇಜು ಬರಬೇಕು ಮತ್ತು ಇಂಜಿನ್ ಕ್ವಾಲಿಟಿನೂ ಇರಬೇಕು ಅಂತ ಅಂದರೆ ಸೊ ಟಾಟಾ ಮೋಟಾರ್ಸ್ ಅವ್ರದೇ ಜೆನ್ಯೂನ್ ಆಯಿಲ್ನ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಸೊ ನಮ್ಮ ಇಂಜಿನ್ ಹಾಳಾಗುತ್ತೆ ಈ ಥರ ತಪ್ಪಾದ ಆಯಿಲ್ನ ಯೂಸ್ ಮಾಡ್ತಾ ಇರೋದ್ರಿಂದ. ಹಾಗಾಗಿ ಈ ಟಾಟಾ ಮೋಟಾರ್ಸ್ ಅವ್ರದ್ದೇ ಜೆನ್ಯೂನ್ ಆಯಿಲ್ ಬಿಟ್ಟಿದ್ದಾರೆ. ಯಾವ ವೆಹಿಕಲ್ಗೆ ಯಾವುದನ್ನು ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಜಾಲಿ ಮೋಟಾರ್ಸ್ ಅವ್ರ ಓನರೇ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗೆಯೇ ನಿಮಗೆ ಮೈಲೇಜ್ ಬರಬೇಕು ಅಂತ ಅಂದರೆ ಯಾವ್ಯಾವುದೋ ಆಯಿಲು ಒಂದು ತಪ್ಪಾದ ರೀತಿಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಸೊ ಇದನ್ನು ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಆ ಥರ ಎಲ್ಲ ಯೂಸ್ ಮಾಡಬಾರ್ದು. ಸೊ ಟಾಟಾ ಮೋಟಾರ್ಸ್ ಅವ್ರದ್ದೇ ಜೆನ್ಯೂನ್ ಆಯಿಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ವೆಹಿಕಲ್ಲು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮೈಲೇಜು ಚೆನ್ನಾಗಿ ಬರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಓನರ್ ಕಡೆಯಿಂದನೇ ತಿಳ್ಕೊಳ್ಳೋಣ. ಯಾವ ಥರ ಇದೆ ಸೇಲ್ಸು, ಯಾವ ಥರ ತಗೊಂಡು ಹೋಗ್ತಾ ಇದ್ದಾರೆ, ಆಲ್ರೆಡಿ ಯಾರ್ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ. ಸ್ನೇಹಿತರೆ, ಇವರೇ ಜಾಲಿ ಮೋಟಾರ್ಸ್ ಸ್ಟೋರ್ಸ್ನ ಓನರ್ ಆಗಿರ್ತಕ್ಕಂಥ ಸವರರಾಜ್ ಅಲ್ಲ ಸರ್? ಸವರಿ ರಾಜ್ ಅವ್ರ ಹತ್ರನೇ ಕೇಳೋಣ ಯಾವ ತರ ಇದೆ ಇದ್ರ ಎಕ್ಸ್ಪೀರಿಯನ್ಸ್, ಕಸ್ಟಮರ್ ಯಾವ ತರ ಬೈ ಮಾಡ್ತಾ ಇದಾರೆ, ಯಾವ ತರ ಇದೆ ರಿಸಲ್ಟ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಓಕೆ ಸರ್, ನಿಮ್ದು ಜಾಲಿ ಮೋಟಾರ್ ಸ್ಟೋರ್ಸ್ ಎಷ್ಟು ವರ್ಷದಿಂದ ಇದೆ? ಇದೊಂದು 60 ವರ್ಷದಿಂದ ಇದೆ ಸರ್. 60 ವರ್ಷ ಆಯ್ತು. ಹೌದು ಸರ್. ಓಕೆ, ನೀವು ಈ ಆಯಿಲ್ ಜೊತೆ ಇನ್ನೇನೇನೇನು ಸೇಲ್ ಮಾಡ್ತಾ ಇದ್ದೀರಾ? ಆಯಿಲ್ ಜೊತೆಯಲ್ಲಿ ಸ್ಪೇರ್ ಪಾರ್ಟ್ಸ್ ಗಳು ಮಾಡ್ತೀವಿ, ಗೇರ್ ಬಾಕ್ಸ್ ಸಾಮಾನು, ಎಂಜಿನ್ ಸಾಮಾನು ಮಾಡ್ತೀವಿ, ಡಿಫರೆನ್ಷಿಯಲ್ ಸಾಮಾನು ಮಾಡ್ತೀವಿ, ಅಂಡರ್ ಚಾಸಿ ಐಟಮ್ಸ್ ಮಾಡ್ತೀವಿ. ಎಲ್ಲ ಟಾಟಾದ ಜೆನ್ಯೂನ್ ಪಾರ್ಟ್ಸ್, ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್. ಜೊತೆಯಲ್ಲಿ ಆಯಿಲ್ ಸೇಲ್ ಮಾಡ್ತೀವಿ, ಸ್ಪೇರ್ ಪಾರ್ಟ್ಸ್ ಆಯಿಲ್, ಗೇರ್ ಬಾಕ್ಸ್ ಆಯಿಲ್, ಡಿಫರೆನ್ಷಿಯಲ್ ಆಯಿಲ್, ಇಷ್ಟೆಲ್ಲ. ಸರ್ ಈ ಆಯಿಲ್ ಬಗ್ಗೆನ ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು, ಇದನ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ಪೆಷಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಸೇಲ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾಗ್ಲಿ, ಜನಗಳಿಗೆ ತಲುಪಿಸೋದಾಗ್ಲಿ, ಅವಾಗ ಯಾವ ತರ ಕಷ್ಟ ನೋಡಿದ್ರಿ ನೀವು, ಯಾವ ತರ ಕನ್ವೆ ಮಾಡಿದ್ರಿ? ಏನು ಕಷ್ಟ ಇಲ್ಲ ಸರ್, ನಮ್ಮ ಹತ್ರ ಜೆನ್ಯೂನ್ ಸ್ಪೇರ್ ಸಿಗುತ್ತೆ ನೋಡಿ. ಜೆನ್ಯೂನ್ ಸ್ಪೇರ್ಸ್ ಯಾವಾಗಲೂ ಇರುತ್ತೆ. ಓಕೆ, ಅದು ತಗೊಂಡ್ಮೇಲೆ ಬರ್ತಾರೆ. ಅವ್ರಿಗೆ ಟಾಟಾ ಮೋಟಾರ್ಸ್ ಯಾವ ರಿಲೀಸ್ ಮಾಡುತ್ತೆ, ಜೆನ್ಯೂನ್ ಐಟಮ್ ರಿಲೀಸ್ ಮಾಡ್ತಾರೆ. ಇನ್ನು ಅದು ತಗೊಂಡಾಗ ಹಾಕಿದ್ರೆ ಜೊತೆಲಿ ಈಸಿಯಾಗಿ ಸೇಲ್ ಮಾಡ್ತೀವಿ ನಾವು. ಆಲ್ರೆಡಿ ಪಾರ್ಟ್ಸ್ ಗಳನ್ನ ಸೇಲ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಜನ ನಿಮ್ಮ ನಂಬಿರ್ತಾರೆ, ಐಟಮ್ ಸಿಗುತ್ತೆ. ಅದೇ ಜೊತೆಯಲ್ಲಿ ಆಯಿಲ್ ಇವಾಗ ಹೊಸದಾಗ ಮಾಡಿದ್ದಾರೆ, ಅದನ್ನ ಅವ್ರ ಜೊತೆಲಿ ಕೊಡ್ತೀವಿ. ಇನ್ನು ಲೈಫ್ ಬರುತ್ತೆ, ಎಂಜಿನ್ ಲೈಫ್ ಬರುತ್ತೆ, ಗೇರ್ ಬಾಕ್ಸ್ಗಳು ಏಟ್ ಆಗಲ್ಲ, ಗೇರ್ ಬಾಕ್ಸ್ ಲೈಫ್ ಬರುತ್ತೆ, ಎಂಜಿನ್ ಲಾಂಗ್ ಲೈಫ್ ಬರುತ್ತೆ, ಅವ್ರಿಗೆ ಮೈಲೇಜ್ ಬರುತ್ತೆ. ಅದೆಲ್ಲ ಮಾಲೀಕರಿಗೆ ರಿಪೇರ್ ಬರಲ್ಲ, ರನ್ ಆಗ್ತಾ ಇರ್ತದೆ, ಖುಷಿ ಆಗುತ್ತೆ ಮಾಲೀಕರು. ಅದೇ ತರ ಅಂಗಡಿಯವ್ರಿಗೂ ಅಷ್ಟೇ, ರಿಟೈಲರ್ಗೂ ಅಷ್ಟೇ. ನಾರ್ಮಲ್ ರೆಗ್ಯುಲರ್ ನಮಗೆ ಡಿಸ್ಕೌಂಟ್ ಸಿಗ್ತದೆ, ನಮಗೆ ಖುಷಿಯಾಗಿರ್ತೀವಿ. ಹಂಗಾಗಿ ಇದು ನಮಗೆ ಸೇಲ್ ಮಾಡಕ್ಕೆ ಈಸಿ ಇರುತ್ತೆ. ಓಕೆ, ಓವರ್ ಆಲ್ ಕಸ್ಟಮರ್ಸ್ ಇದನ್ನ ಬೈ ಮಾಡ್ತಾ ಇದಾರಲ್ಲ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ, ಏನಂತ? ಚೆನ್ನಾಗಿದೆ, ಲೈಫ್ ಎಂಜಿನ್ ಲೈಫ್ ಚೆನ್ನಾಗಿರುತ್ತೆ, ಏನು ಕಂಪ್ಲೇಂಟ್ಸ್ ಬರಲ್ಲ, ಬ್ರೇಕ್ ಡೌನ್ ಆಗಲ್ಲ. ಅದಕ್ಕೋಸ್ಕರ ಜಾಸ್ತಿ ನಮ್ಮ ಸೇಲ್ ಆಗ್ತಾ ಇದೆ. ಸುಮಾರು ಜನ ಬೇರೆ ಆಯಿಲ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ವೆಹಿಕಲ್ಸ್ಗೆ. ಸೊ ಎಕ್ಸ್ಪೆಷಲಿ ಇದನ್ನೇ ಯೂಸ್ ಮಾಡಿ ಅಂತ ನೀವು ಪ್ರಿಫರ್ ಮಾಡ್ತಾ ಇದ್ದೀರಾ. ಏನ್ ಡಿಫ್ರೆನ್ಸಿಯೇಷನ್ ಅಂತ? ಡಿಫ್ರೆನ್ಸಿಯೇಷನ್ ಏನಂದ್ರೆ, ಟಾಟಾ ಮೋಟಾರ್ಸ್ ಅವರು ಮಾಡಿರೋದು ಎಂಜಿನ್ಗೆ ಅವರೇ ಎಂಜಿನ್ ಮಾಡಿದ್ದಾರೆ, ಎಂಜಿನ್ ಆಯಿಲ್ ಮಾಡಿದ್ದಾರೆ. ಹಂಗಾಗಿ ಅದಕ್ಕೆ ಎರಡಿಗೆ ಈಕ್ವಲ್ ಆಗಿರುತ್ತೆ, ಲೈಫ್ನು ಜಾಸ್ತಿ ಬರುತ್ತೆ. ಹಾಗಾಗಿ ನಮಗೆ ಸೇಲ್ ಮಾಡೋಕೆ ಈಸಿ ಇರುತ್ತೆ, ರೇಟ್ ನಾರ್ಮಲ್ ರೀಸನಬಲ್ ರೇಟ್ ಇರುತ್ತೆ. ಓಕೆ, ತಗೊಳ್ಳೋರ್ಗು ಅಷ್ಟು ರೇಟ್ ಜಾಸ್ತಿ ಹೇಳೋದಿಲ್ಲ. ಆಮೇಲೆ ನಮಗೂ ರೆಗ್ಯುಲರ್ ಡಿಸ್ಕೌಂಟಲ್ಲಿ ಬರುತ್ತೆ. ಹಾಗಾಗಿ ನಾವು ನಮಗೆ ಕರೆಕ್ಟಾಗಿ ಹೋಗ್ತಾನೆ ಇದೆ ಸೇಲ್. ಸೊ ನಿಮಗೂ ಕೂಡ ಮಾರ್ಜಿನ್ ಚೆನ್ನಾಗಿ ಇದೆ, ಕಸ್ಟಮರ್ಗೂ ಕೂಡ ಕ್ವಾಲಿಟಿ ಪ್ರಾಡಕ್ಟ್ ಕಮ್ಮಿ ಇದೆ ಅವ್ರಿಗೆ, ಅಲ್ವಾ ಸರ್? ಈ ಆಯಿಲ್ ಅಲ್ಲಿ ಯಾವ್ಯಾವೆಲ್ಲ ಆಯಿಲ್ಗಳು ಇದೆ ಸರ್? ಇದರಲ್ಲಿ ಗೇರ್ ಬಾಕ್ಸ್ ಆಯಿಲ್ ಮಾಡಿದ್ದಾರೆ, ಎಂಜಿನ್ ಆಯಿಲ್ ಮಾಡಿದ್ದಾರೆ, ಡಿಫರೆನ್ಷಿಯಲ್ ಆಯಿಲ್ ಮಾಡಿದ್ದಾರೆ, ಬ್ರೇಕ್ ಆಯಿಲ್ ಮಾಡಿದ್ದಾರೆ, ಕೂಲ್ ಆಯಿಲ್ ಮಾಡಿದ್ದಾರೆ, ಇವರು ಗ್ರೀಸ್ ಮಾಡಿದ್ದಾರೆ, ಎಲ್ಲ ಬ್ರ್ಯಾಂಡ್ ಮಾಡಿದ್ದಾರೆ. ಇವಾಗ ಎಲ್ಲ ಟೈಪ್ ಲೂಬ್ರಿಕೆಂಟ್ ಫುಲ್ ಮಾಡಿದ್ದಾರೆ. ಹಂಗಾಗಿ ಇದು ನಮಗೆ ಫುಲ್ ರೇಂಜ್ ಕವರ್ ಆಗಿದೆ. ಓಕೆ, ಆಲ್ಮೋಸ್ಟ್ ಈ ಆಯಿಲ್ಗಳನ್ನ ಯೂಸ್ ಮಾಡ್ತಾ ಇದಾರಲ್ಲ ಕಸ್ಟಮರ್ಸು, ಮೈಲೇಜ್ ಅದೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಓಕೆ, ಮೈಲೇಜ್ ಚೆನ್ನಾಗಿ ಬರ್ತಾ ಇದೆ ಸರ್. ಇಂಜಿನ್ ಮತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ.
ಆಮೇಲೆ ನಮ್ಗೆ ಯಾವಾಗ ಐಟಮ್ಸ್ ರೆಗ್ಯುಲರ್ ಸಿಗ್ತಾ ಇದೆ ನಮ್ಗೆ ಆರ್ಡರ್ ಕೊಟ್ರೆ. ಓಕೆ. ಹಂಗಾಗಿ ನಮ್ಗೆ ಈಸಿ ಆಗುತ್ತೆ ಸೇಲ್ ಮಾಡಕ್ಕೆ, ಕಸ್ಟಮರ್ಗೆ ಬೆನಿಫಿಟ್ ಜಾಸ್ತಿ ಇದು. ಈ ಕಮರ್ಷಿಯಲ್ ವೆಹಿಕಲ್ ಅಂದ ತಕ್ಷಣ ಟಾಟಾದಲ್ಲಿ ಯಾವ್ಯಾವೆಲ್ಲ ವೆಹಿಕಲ್ಗಳು ಯೂಸ್ ಮಾಡ್ಬೋದು? ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಟಾಟಾ ಏಸೆ 407 ಗಾಡಿ, ಇವಾಗ ಲೇಟೆಸ್ಟ್ BS6 ಪ್ರೇಮಾ, ಸಿಗ್ನಾ ಎಲ್ಲ ಗಾಡಿಗಳು ಸೂಟ್ ಆಗುತ್ತೆ. ಪ್ರತಿಯೊಂದು ಕಮರ್ಷಿಯಲ್ ವೆಹಿಕಲ್ ಆಯಿಲ್ ಇದೆ. ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರ ಸಿಗ್ತದೆ, ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್. ಬೇರೆ ರಿಟೈಲರ್ಸ್ ಏನ್ ಹೇಳಕ್ ಇಷ್ಟ? ಬೇರೆ ರಿಟೈಲರ್ಗೆ ಏನು ಅವ್ರಿಗೆ ಈಸಿ ಇರುತ್ತೆ ಸರ್, ಯಾಕಂದ್ರೆ ಐಟಮ್ಸ್ ಬೇಗ ಸಿಗ್ತದೆ ಅವ್ರಿಗೆ. ಓಕೆ. ಐಟಮ್ಸ್ ಆರ್ಡರ್ ಮಾಡೋ ರೆಗ್ಯುಲರ್ ಡೋರ್ ಡೆಲಿವರಿ ಸಿಗುತ್ತೆ, ನಾರ್ಮಲ್ ಡಿಸ್ಕೌಂಟ್ ಸಿಗುತ್ತೆ. ಹಂಗಾಗಿ ಕಸ್ಟಮರ್ಗೆ ಈಸಿ ಇರುತ್ತೆ ನಾವು ಐಟಮ್ ಸ್ಪೇರ್ ಪಾರ್ಟ್ಸ್ ಕೊಡಕ್ಕೆ ಅವ್ರಿಗೆ. ಸುಮಾರು ಎಷ್ಟು ವರ್ಷ ಆಯ್ತು ಆಯಿಲ್ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿ ನೀವು? ಇವಾಗ ಆಯಿಲ್ ಸೇಲ್ ಒಂದು 3 ವರ್ಷ ಆಗಿದೆ ಸರ್. ಇದು ಆಯಿಲ್ 3 ವರ್ಷ ಆಗಿದೆ. ಒಟ್ಟಿಗೆ ಗುಡ್ ಸೇಲ್ಸ್ ಸರ್? ಸೇಲ್ ಇದೆ, ಜನಗಳಿಗೆ ಆಲ್ರೆಡಿ ಹೋಗಿದೆ. ಯಾರನ್ನಾದ್ರೂ ರಿಯಲ್ ಆಗಿ ಫೀಡ್ಬ್ಯಾಕ್ ಕೇಳಿದಿರಾ? ರಿಯಲಿ ಮೈಲೇಜ್ ಬಂದಿದೆ, ಚೆನ್ನಾಗಿದೆ ಹೇಳಿದ್ದಾರೆ. ಓಕೆ. ಮತ್ತೇನು ಹೇಳಕ್ ಇಷ್ಟಪಡ್ತೀರಿ ಆಯಿಲ್ ಬಗ್ಗೆ? ಏನು ಆಯಿಲ್ ಇವಾಗ ಹೊಸದಾಗಿ ಇಂಟ್ರಡಕ್ಷನ್ ಇದ್ರೆ ಇವಾಗ ಮಾರ್ಕೆಟಲ್ಲಿ ಇನ್ನೂ ತುಂಬಾ ಜನ ಗೊತ್ತಾಗ್ಲಿಲ್ಲ. ಓಕೆ. ಅದಕ್ಕೆ ಇದೆಲ್ಲ ಸ್ವಲ್ಪ ಅವ್ರಿಗೆ ತಿಳಿಸ್ಬೇಕು ಅವರು. ಓಕೆ ಓಕೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ತಿಳಿಸಬೇಕು ಇದನ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು, ಅಲ್ವಾ ಸರ್? ಓಕೆ. ಇದೆಲ್ಲ ಏನ್ ಸರ್? ಚಿಕ್ಕ ಬಾಕ್ಸ್ ಅಲ್ಲಿ ಇದೆ ಮತ್ತೆ ದೊಡ್ಡ ಬಾಕ್ಸ್ ಅಲ್ಲಿ ಇದೆ. 1 ಲೀಟರ್ ಕ್ಯಾನು, 5 ಲೀಟರ್ ಕ್ಯಾನು, ಆತರ 20 ಲೀಟರ್ ಕ್ಯಾನು. ಅದು ಗಾಡಿ ಒಂದು ಗಾಡಿ ಚಿಕ್ಕ ಗಾಡಿಗೆ 7.5 ಲೀಟರ್ ಬರುತ್ತೆ, ದೊಡ್ಡ ಗಾಡಿಗೆ 18 ಲೀಟರ್ ಬರುತ್ತೆ. ನೋಡಿ 20 ಲೀಟರ್ ಕ್ಯಾನ್ ಇದು 20 ಲೀಟರ್ BS6 ಗಾಡಿಗಳಿಗೆ ಬರುತ್ತೆ. ಆಮೇಲೆ CK4 ಅಂತ ಸ್ಪೆಷಲ್ ಗ್ರೇಡ್ ಮಾಡಿದ್ದಾರೆ, ಹಂಗಾಗಿ ಲೈಫ್ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ. ಬೇರೆ ಸರ್ ಮತ್ತೆ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ರಿಸಲ್ಟ್ ಇದೆ, ಏನು ಕಂಪ್ಲೇಂಟ್ಸ್ ಬರಲ್ಲ, ಎಂಜಿನ್ ಲೈಫ್ ಲಾಂಗ್ ಬರುತ್ತದೆ, ಹಂಗಾಗಿ ಅದು ಚೆನ್ನಾಗಿರುತ್ತೆ ಸಾಯಿಲ್. ನೋಡಿ ಇಲ್ಲಿ ಕಸ್ಟಮರ್ ಇದ್ದಾರೆ, ಕಸ್ಟಮರ್ ಹತ್ರನೇ ಫೀಡ್ಬ್ಯಾಕ್ ಕೇಳೋಣ, ಯಾವ ತರ ಇದೆ ಎಕ್ಸ್ಪೀರಿಯನ್ಸ್, ಅವ್ರ ವೆಹಿಕಲ್ಗಳಿಗೆ ಆಯಿಲ್ನ ಯೂಸ್ ಮಾಡ್ತಾ ಇದ್ದಾರೆ. ಸರ್ ಹೇಳಿ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್ ನಾನು ಸುಮಾರು ವರ್ಷದಿಂದ ನನ್ನ ಹತ್ರ ಒಂದು ಸುಮಾರು 4-5 ಗಾಡಿಗಳಿದೆ. ಸುಮಾರು ವರ್ಷದಿಂದ ನಾನು ಟಾಟಾ ಐಟಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಸ್ಪೆಷಲಿ ಇಂಜಿನ್ ಆಯಿಲ್ ಇರ್ಬೋದು, ಗೇರ್ ಆಯಿಲ್ ಇರ್ಬೋದು, ಇದನ್ನು ಹಾಕ್ತಿದ್ದೀನಿ. ಇದ್ರ ಬಗ್ಗೆ ಮುಂಚೆ ಮಾಹಿತಿ ಇರಲಿಲ್ಲ, ಇತ್ತೀಚೆಗೆ ಇದೆಲ್ಲ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ತಿಳ್ಕೊಂಡು ಇವಾಗ ಇದೇ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ಹಾಕೋದ್ರಿಂದ ಗೇರ್ ಬಾಕ್ಸ್ ಆಗಿರ್ಬೋದು, ಹೌಸಿಂಗ್ ಇರ್ಬೋದು, ಇಂಜಿನ್ ಇರ್ಬೋದು, ಒಳ್ಳೆ ಕ್ವಾಲಿಟಿ ಆಯಿಲ್ ಹಾಕೋದ್ರಿಂದ ಇಂಜಿನ್ ಲೈಫ್ ಬರುತ್ತೆ. ಓಕೆ. ಮುಂಚೆ ಯಾವುದು ಬೇರೆ ಆಯಿಲ್ ಯೂಸ್ ಮಾಡ್ತಾ ಇದ್ರಾ? ಬೇರೆ ಎಲ್ಲ ಯೂಸ್ ಮಾಡ್ತಾ ಇದ್ವಿ, ಆದರೆ ಇದರಷ್ಟು ಕ್ವಾಲಿಟಿ ಅದಿರಲ್ಲ. ಓಕೆ. ಇದು ಹಾಕೋದ್ರಿಂದ ನಿಮಗೆ ಇಂಜಿನ್ ತೊಂದರೆ ಬರಲ್ಲ, ಹೌಸಿಂಗ್ ತೊಂದರೆ ಬರಲ್ಲ, ಗೇರ್ ಬಾಕ್ಸ್ ಪ್ರಾಬ್ಲಮ್ ಬರಲ್ಲ. ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಜಾಲಿ ಮೋಟರ್ಸ್ಗೆ? ಸುಮಾರು ಒಂದು 10 ವರ್ಷದಿಂದ ಬರ್ತಿದ್ದೀನಿ ಸರ್. ಓಕೆ. ಒಟ್ಟಿಗೆ ಹ್ಯಾಪಿ ಇದೆಯಾ ಈ ಆಯಿಲ್ ಯೂಸ್ ಮಾಡ್ತಾ ಇರೋದ್ರಿಂದ? ಹ್ಯಾಪಿ ಇದೆ. ಓಕೆ. ಬೇರೆ ವೆಹಿಕಲ್ ಓನರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನು ಹೇಳಿದ್ರಂದ್ರೆ, ಬೇರೆ ಆಯಿಲ್ ಹಾಕಿ ಇಂಜಿನ್ ಹಾಳು ಮಾಡ್ಕೊಳ್ಳೋದು ಬದಲು ಟಾಟಾ ಆಯಿಲ್ ಹಾಕಿ, ಟಾಟಾ ಆಯಿಲ್ ಹಾಕೋದ್ರಿಂದ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ, ಮೈಲೇಜು ಚೆನ್ನಾಗಿ ಬರುತ್ತಂತೆ. ಬರ್ತಾ ಇದೆಯಾ? ಖಂಡಿತ ಸರ್, ಖಂಡಿತ. ಇಂಜಿನ್ ಲೈಫ್ ಚೆನ್ನಾಗಿದೆ? ಖಂಡಿತ ಸರ್, ಖಂಡಿತ ಇದೆ. ಓಕೆ. ಓವರ್ ಆಲ್ 4 ಕಸ್ಟಮರ್ಸ್ಗೆ ಇದನ್ನ ಯೂಸ್ ಮಾಡಿ ಅಂತ ನೀವು ರೆಕಮೆಂಡ್ ಮಾಡ್ತಾ ಇದ್ದೀರಾ? ಖಂಡಿತ ಮಾಡ್ತೀವಿ ಅಲ್ವಾ ಸರ್? ಪ್ರೈಸ್ ಕೂಡ ರೀಸನಬಲ್ ಆಗಿದೆಯಾ ಹೇಗೆ? ಎಲ್ಲ ಬೇರೆ ಆಯಿಲ್ ಕಂಪೇರ್ ಮಾಡಿದ್ರೆ ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ಓಕೆ. ಒಟ್ಟಿಗೆ ವರ್ತ್ ಅನಿಸ್ತಾ ಇದೆಯಾ ನಿಮ್ಗೆ? ಖಂಡಿತ ಸರ್, ಗೊತ್ತಾಗಿದೆ. ಓಕೆ. ಜಾಲಿ ಮೋಟರ್ಸ್ ಅಲ್ಲಿ ನೋಡಿ ಬರೀ ಆಕ್ಸೆಸರೀಸ್ಗೆ ಬರ್ತಕ್ಕಂಥವ್ರು ಈಗ ಆಲ್ರೆಡಿ ಆಯಿಲ್ ಕೂಡ ಟಾಟಾ ಮೋಟರ್ಸ್ ಅವ್ರೇ ಜೆನ್ಯೂನ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದಾರೆ. ಜಗದೀಶ್ ಅಂತಕ್ಕಂಥವ್ರು ಅವರ ವೆಹಿಕಲ್ಗಳಿಗೆ ನೋಡಿ, ನಿಮ್ಗೆ ಯಾರಿಗಾದ್ರೂ ಈ ನಿಮ್ಮ ವೆಹಿಕಲ್ಗಳಿಗೆ ಈ ಥರ ಆಯಿಲ್ ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿರ್ತಕ್ಕಂಥ ಈ ಜಾಲಿ ಮೋಟರ್ಸ್ನ ನೀವು ವಿಸಿಟ್ ಮಾಡ್ಬೋದು. ಬೆಂಗಳೂರಿನ ಸಿದ್ದಯ್ಯ ರೋಡ್, JC ರೋಡ್ ಹತ್ರನೇ ಬರ್ತಕ್ಕಂಥದ್ದು. ಈ ಸ್ಟೋರಲ್ಲಿ ಪ್ರತಿಯೊಂದು ಟಾಟಾ ಜೆನ್ಯೂನ್ ಐಟಮು ಸಿಗುತ್ತೆ.